ಹೇಳ್ತಾ ಇರಬಹುದು ಏನಪ್ಪಾ ಲವ್ ಜಿಹಾದ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟರು ಆದ್ರೆ ಈಗ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಎಸ್, ಇದು ಕೂಡ ಈಗ ತೀರ್ಪು ಹೊರಬಿದ್ದಿದೆ. ಮಧ್ಯಾಹ್ನ 3 ಗಂಟೆಗಿತ್ತು ತೀರ್ಪು. ಕೋರ್ಟ್ ಹತ್ರ ಶಾಸಕ ವಿನಯ್ ಕುಲಕರ್ಣಿ ಕಣ್ಣೀರ್ ಹಾಕಿದ್ದಾರೆ, ಅತ್ತಿದ್ದಾರೆ. ಯಾಕಂದ್ರೆ ಅವ್ರ ಕುಟುಂಬದವರಿದ್ರು. ತೀರ್ಪು ಕೇಳ್ತಿದ್ದಂಗೆ, ಆದೇಶದ ವಿಚಾರ ಕೇಳ್ತಿದ್ದಂಗೆ, ಆದೇಶ ಕೇಳ್ತಿದ್ದಂಗೆ ಕೋರ್ಟ್ ಬಳಿ ಶಾಸಕ ವಿನಯ್ ಕುಲಕರ್ಣಿ ಕಣ್ಣೀರ್ ಹಾಕಿದ್ದಾರೆ. ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಬ್ರೇಕಿಂಗ್ ಅಪ್ಡೇಟ್ಸ್ ನೋಡ್ಕೊಂಡು ಬರೋಣ. ತಪ್ಪು ಮಾಡುವಾಗ ಯೋಚನೆ ಇರಬೇಕು. ಒಬ್ಬ ಕೋರ್ಟ್ ಬಳಿ ಹಾಜರಿದ್ರು ಶಾಸಕರ ಮಕ್ಕಳು ಮತ್ತು ಕುಟುಂಬಸ್ಥರು. ಮಕ್ಕಳನ್ನ ನೆನೆಸ್ಕೊಂಡ್ರೆ ಬಹಳ ನೋವಾಗುತ್ತೆ. ಯಾಕೆಂದ್ರೆ ಮನೆಯವ್ರ ವಿರುದ್ಧ ಮಾತಾಡೋದು ಯಾರು ಮಾತಾಡಿದ್ರು ತಪ್ಪಾಗುತ್ತೆ. ಮಕ್ಕಳನ್ನ ನೋಡಿ ಕಣ್ಣೀರ್ ಹಾಕಿದ್ರು ಶಾಸಕ ವಿನಯ್ ಕುಲಕರ್ಣಿ. ತಂದೆ ಕಣ್ಣೀರಿಟ್ಟಿದ್ದನ್ನು ನೋಡಿ ಮಕ್ಕಳು ಸಹ ಕಣ್ಣೀರ್ ಹಾಕ್ತಾ ಇದ್ರು. ಇಟ್ ಇಸ್ ವೆರಿ ಇಮೋಷನಲ್ ಮೂಮೆಂಟ್. ಯಾವುದೇ ಮಕ್ಳಿಗಾಗ್ಲಿ ಕೋರ್ಟಲ್ಲಿ ತಮ್ಮ ಮುಂದೆ ತಂದೆಯನ್ನ ದೋಷಿ ಅಂತ ಹೇಳಿ ತಂದೆ ಜೈಲಿಗೆ ಹೋಗೋದನ್ನ ಯಾವ ಮಕ್ಕಳು ನೋಡ್ಲಿಕ್ಕೆ ಇಷ್ಟಪಡಲ್ಲ. ಅದು ಶಾಸಕರಾಗಿರ್ಲಿ ಯಾರಾದ್ರಾಗಿರ್ಲಿ. ಭಾವನೆಗಳಿಗೆ ಹಣದ ಆ ಲೈನ್ ಇರೋದಿಲ್ಲ. ಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿಯನ್ನ CBI ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಕೋರ್ಟ್ ಅಂಗಳದಲ್ಲಿ ವಿನಯ್ ಕುಲಕರ್ಣಿ ತಮ್ಮ ಮಕ್ಕಳನ್ನ ನೋಡಿ ಕಣ್ಣೀರ್ ಹಾಕಿದ್ರು, ಮಕ್ಕಳನ್ನ ತಬ್ಕೊಂಡ್ರು. ಮಕ್ಕಳು ಕೂಡ ತಂದೆ ಹತ್ತಿದ್ದನ್ನ ನೋಡಿ ಅಳ್ತಾ ಇದ್ರು. ನೋಡ್ರಿ, ಅವರು ಶಾಸಕ ಇರಬಹುದು ಈ ಸಮಾಜಕ್ಕೆ, ಸಮಾಜದಲ್ಲಿ ಅವ್ರಿಗೊಂದು ಪೊಲಿಟಿಕಲ್ ಫೇಸ್ ಇರಬಹುದು. ಆದರೆ ಅವರ ಮಕ್ಕಳಿಗೆ ಅವರು ತಂದೆನೇ, ಅವರ ಹೆಂಡತಿಗೆ ಅವರು ಗಂಡನೇ. ಸೊ ಆ ಭಾವನೆಗಳಿಗೆ ಹಣ, ಅಂತಸ್ತು, ಅಧಿಕಾರದ ಒಂದು ಆ ಲೈನ್ ಇರೋದಿಲ್ಲ. ಯಾರೇ ಆಗಿರಲಿ, ಒಬ್ಬ ಎಂಥ ಬಡತನದಲ್ಲಿರೋರ್ಗೂ ಅದೇ ಭಾವನೆ ಇರುತ್ತೆ ತಮ್ಮ ಮಕ್ಕಳ ಮೇಲೆ. ಯಾವ MLA ಮಿನಿಸ್ಟರ್ ಆದರೂ ಕೂಡ ಮಕ್ಕಳ ಮೇಲೆ ಅದೇ ಭಾವನೆ ಇರುತ್ತೆ. ಮಕ್ಕಳ ಬಗ್ಗೆ ಮಾತಾಡೋದಾಗ್ಲಿ, ಕುಟುಂಬದ ಬಗ್ಗೆ ಮಾತಾಡೋದಾಗ್ಲಿ ತಪ್ಪಾಗುತ್ತೆ. ಐ ಫೀಲ್ ರಿಯಲಿ ಸ್ಯಾಡ್ ಫಾರ್ ಅವರ ಮಕ್ಕಳಿಗೆ. ಯಾಕೆಂದರೆ ಆ ಭಾವನೆ, ಅದನ್ನು ಪದಗಳಲ್ಲಿ ನಾವು ಇಲ್ಲಿ ಕೂತ್ಕೊಂಡು ಹಿಂಗಾಗ್ತಾ ಇದೆ, ಅವ್ರ ಮಕ್ಕಳಿಗೆ ಹಂಗಾಗ್ತಿದೆ ಅಂತ ಹೇಳೋದು ಬಹಳ ಸುಲಭ. ಆದರೆ ಅದನ್ನು ಯಾವ ಪದಗಳು ಕೂಡ ಆ ನೋವನ್ನು ಕಟ್ಟಿಕೊಡೋದಕ್ಕೆ, ತುಂಬಿಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವತ್ತು ಯೋಗೇಶ್ ಗೌಡ್ರ ಕುಟುಂಬ ಕೂಡ ಅಷ್ಟೇ ಕಣ್ಣೀರು ಹಾಕಿತ್ತು, ಅಷ್ಟೇ ನೊಂದ್ಕೊಂಡಿತ್ತು. ಮನೆಯ ಮಗನನ್ನು ಕಳ್ಕೊಂಡು, ಅಥವಾ ಅವರಿಗೆ ಮಕ್ಕಳಿದ್ರೆ ಆ ಮಕ್ಕಳು ಕೂಡ ತಂದೆಯನ್ನು ಕಳ್ಕೊಂಡು ಕಣ್ಣೀರು ಹಾಕಿದ್ರು. ಇವತ್ತು 10 ವರ್ಷದ ನಂತರ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ, ಯಾವತ್ತು ತಪ್ಪು ಮಾಡಿದ್ರು ಒಂದಲ್ಲ ಒಂದು ದಿನ ಯಾವುದಾದ್ರೂ ಒಂದು ವಿಚಾರದಲ್ಲಿ ಕಾನೂನಿನ ಅಡಿಯಲ್ಲಿ ಬರಲೇಬೇಕು ಅಂತ ಅನ್ನೋದಕ್ಕೆ ಬಹುಶಃ ಈ ಪ್ರಕರಣ ದಿ ಬೆಸ್ಟ್. ಇಂಥ ಬೇಕಾದಷ್ಟು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳನ್ನು ಈ ದೇಶ ನೋಡಿದೆ, ಈ ನಾಡು ನೋಡಿದೆ. ಆದರೆ ಅವರ ರಾಜಕೀಯ ಭವಿಷ್ಯ ಇವತ್ತು ಯಾವ ಸ್ಥಿತಿಲಿದೆ ಅಂತಂದ್ರೆ, 2 ವರ್ಷಕ್ಕೂ ಹೆಚ್ಚು ನೇರ ದೃಶ್ಯಾವಳಿಗಳನ್ನ, ಕೋರ್ಟ್ ಆವರಣದ ನೇರ ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಜನ ಸೇರಿದ್ರು ಇವತ್ತು ಕೋರ್ಟ್ ಆವರಣದಲ್ಲಿ. ಈ ಪ್ರಕರಣದ ತೀರ್ಪು ಏನಾಗತ್ತೆ ಅಂತ ತಿಳ್ಕೋಬೇಕು. ಯಾಕಂದ್ರೆ ಒಬ್ಬ MLA ಆರೋಪಿ ಆಗಿದ್ದಂಥ ಪ್ರಕರಣ, ಆತನ ವಿರುದ್ಧ ಏನು ಆದೇಶ ಬರಬಹುದು ಅಂತ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಜನ ವಕೀಲರು ಕೋರ್ಟ್ ಆವರಣದಲ್ಲಿ ಇವತ್ತು ಸೇರ್ಕೊಂಡಿದ್ರು. ನಾಳೆಯ ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ಆಲ್ರೆಡಿ ಮೊನ್ನೆ 6 ತಿಂಗಳ ಶಿಕ್ಷೆ ಅನುಭವಿಸಿದ್ರು. ಅದಕ್ಕಿಂತ ಮುಂಚೆ ಎಷ್ಟು ಅನುಭವಿಸಿದ್ರು ಶಿಕ್ಷೆಯ ಪ್ರಮಾಣ, ಆ ಒಟ್ಟಾರೆ ಶಿಕ್ಷೆಯ ಪ್ರಮಾಣದಲ್ಲಿ ಅಷ್ಟು ತಿಂಗಳು ಇಲ್ಲ ಅಷ್ಟು ವರ್ಷ ಕಡಿತಗೊಂಡು ಉಳಿದಿದ್ದನ್ನು ಅವ್ರು ಪೂರ್ತಿ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ಕಾನೂನು ಹೋರಾಟ ಮಾಡೋದಕ್ಕೂ ಅವ್ರಿಗೆ ಎಲ್ಲ ಅವಕಾಶಗಳು ಕೂಡ ಇದೆ, ಎಲ್ಲ ರೀತಿಯ ಅವಕಾಶಗಳು ವಿನಯ್ ಕುಲಕರ್ಣಿಗೆ ಕಾನೂನು ಹೋರಾಟ ಮಾಡೋದಕ್ಕಿದೆ. ಈಗ ಆಲ್ರೆಡಿ ಅವರು ಇಂಥ ಆದೇಶ ಬರಬಹುದು ಅಂತ ಕೂಡ ನಿರೀಕ್ಷೆ ಮಾಡಿರ್ತಾರೆ. ಒಂದು ಕಡೆ ನಿರೀಕ್ಷೆ ಇಲ್ಲದೆ ಇರಬಹುದು, ಆದರೆ ವರ್ಸ್ಟೆಸ್ಟ್ ಫಾರ್ಮ್ ಇದಕ್ಕೆ ಅವರು ಪ್ರಿಪೇರ್ ಆಗಿದ್ರು ಅಂತ ಅನ್ಸುತ್ತೆ. ಸೊ ಪ್ಲಾನ್ A, ಪ್ಲಾನ್ B ಅಂತ ಮಾಡ್ಕೊಂಡಿದ್ರೆ ಈಗ ಆಲ್ರೆಡಿ ಅವರ ವಕೀಲರ ತಂಡ ಏನು ಮಾಡಬೇಕು, ಎಲ್ಲಿಗೆ ಅಪೀಲ್ ಹೋಗಬೇಕು ಈ ಆದೇಶದ ವಿರುದ್ಧ ಅಂತೆಲ್ಲ ಡಿಸಿಷನ್ ತಗೊಂಡಿರ್ತಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಕೋರ್ಟ್ ಆವರಣದಿಂದ ನೇರ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇರ್ಬೋದು. ಶಾಸಕ ವಿನಯ್ ಕುಲಕರ್ಣಿ, ಅಫ್ಕೋರ್ಸ್ ಯಾರಿಗಾದರೂ ನೋವು ಆಗೇ ಆಗುತ್ತೆ, ಅವರಿಗೂ ಆಗಿದೆ. ಆದರೆ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಕೋರ್ಟ್ ಆವರಣದಿಂದ ನೇರ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ತಮ್ಮ ವಕೀಲರ ಜೊತೆ ವಿನಯ್ ಕುಲಕರ್ಣಿ ಅವರು ಬರ್ತಾ ಇರೋ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇಲ್ಲಿಂದ CBI ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ. ಒಂದಷ್ಟು ಅವರ ನಾರ್ಮ್ಸ್ ಏನಿರುತ್ತೆ, ರೂಲ್ಸ್ ಏನಿರುತ್ತೆ, ಪ್ರೊಸೀಜರ್ಸ್ ಏನಿರುತ್ತೆ, ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗೋಕ್ಕೂ ಮೊದಲು ಅವ್ರಿಗೇನು ಮೆಡಿಕಲ್ ಚೆಕಪ್ ಮಾಡಿಸ್ಬೇಕಾ, ಏನು ಎತ್ತ. ಕೋರ್ಟ್ ಆವರಣದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಕೋರ್ಟ್ ಆವರಣದಲ್ಲಿ ಇವತ್ತು ನಿಜವಾಗ್ಲೂ ವಿನಯ್ ಕುಲಕರ್ಣಿಗೆ ಶಾಕ್. ಯಾಕೆಂದ್ರೆ ಈ ಆದೇಶ ಕೇಳಿ ಸೊ ಕಣ್ಣೀರಾಗ್ತಾ ಇದ್ರು ಅಂತ ಕೇಳ್ಪಟ್ವಿ ಕೋರ್ಟ್ ಆವರಣದಲ್ಲಿ. ಸದ್ಯ ಏನು ನಡೀತಾ ಇದೆ ಅಲ್ಲಿ? ಈಗ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರಾ, ಹೇಗೆ?
ಸಿಂಧೂರ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನು 21 ಜನ ಆರೋಪಿಗಳ ಪೈಕಿ 19 ಜನರನ್ನು ದೋಷಿ ಅಂತ ಹೇಳಿ ಇವತ್ತು ನ್ಯಾಯಾಲಯ ಕೂಡ ತೀರ್ಪನ್ನು ಕೊಟ್ಟಿದೆ. ನಾಳೆ ಶಿಕ್ಷೆಯ ಪ್ರಮಾಣವನ್ನು ಕೂಡ ಪ್ರಕಟ ಮಾಡಲುತ್ತೆ. ಈ ಒಂದು ಪ್ರಕರಣದಲ್ಲಿ ಆರೋಪಿಗಳೆಲ್ಲರೂ ಕೂಡ ದೋಷಿಗಳಂತ ಹೇಳಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಹೇಳ್ತಿದ್ದಂತೆ ಕಣ್ಣೀರನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತು ಇದಾದ ಬಳಿಕ 3 ಜನ ಮಕ್ಕಳನ್ನು ತಬ್ಬಿಕೊಂಡು ಕಣ್ಣೀರು ಹಾಕುವಂತಹ ಒಂದು ಕೆಲಸ, ಅಂದರೆ ಭಾವನಾತ್ಮಕವಾಗಿ ಅಳುವಂಥ ಕೆಲಸವನ್ನು ಕೂಡ ವಿನಯ್ ಕುಲಕರ್ಣಿ ಅವರು ಮಾಡಿದ್ರು. ಯಾಕಂತ ಹೇಳಿದ್ರೆ ಈಗ 10 ವರ್ಷಗಳಿಂದ ಕೂಡ ಈ ಒಂದು ಪ್ರಕರಣದ ಒಂದು ವಾದ ಪ್ರತಿವಾದಗಳು ಕೂಡ ಆಗ್ತಾ ಇತ್ತು. ಮುಂದಿನ ತಿಂಗಳಂದರೆ ಜೂನ್ 20ಕ್ಕೆ ಈ ಒಂದು ಕೇಸು ಕೂಡ ಆಗಿ 10 ವರ್ಷಗಳು ಕೂಡ ಕಂಪ್ಲೀಟ್ ಆಗುತ್ತೆ. ಅಂದರೆ ನಿರಂತರವಾಗಿ 10 ವರ್ಷಗಳ ಕಾಲ ನಡೆದಂಥ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯ ಕೂಡ ಒಂದು ತೀರ್ಪನ್ನು ಕೊಟ್ಟಿದೆ. ಅಂದರೆ ಕೊಲೆ ಮತ್ತು ಅಪರಾಧಿ ಸಂಚು, ಸಾಕ್ಷ್ಯನಾಶ, ಮಾರಕಾಸ್ತ್ರಗಳಿಂದ ಹಲ್ಲೆ, ಅಕ್ರಮ ಕೂಟ ಆರೋಪದಡಿ ಈ ಒಂದು ಶಿಕ್ಷೆ ಪ್ರಮಾಣವನ್ನು ಇವತ್ತು ನ್ಯಾಯಾಲಯ ತೀರ್ಪನ್ನು ನೀಡಿರುವಂಥದ್ದು. ನಾಳೆ ಅಂದರೆ ಎಷ್ಟೆಷ್ಟು ವರ್ಷಗಳ ಕಾಲ ಯಾವ ಒಂದು ಆರೋಪಿಗೆ ಶಿಕ್ಷೆ ಅಂತ ಹೇಳಿ ಕೂಡ ನ್ಯಾಯಾಧೀಶರು ಘೋಷಣೆಯನ್ನು ಮಾಡ್ತಾರೆ. ಸದ್ಯ ಈಗ ಏನು 10 ವರ್ಷಗಳ ಹಿಂದೆ ನಡೆದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನು 2016ರಲ್ಲಿ ಒಂದು ಕೇಸ್ ಆಗುತ್ತೆ. ಅದಾದ ಬಳಿಕ 2019ರಲ್ಲಿ ಈ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರನ್ನು ಸೇರಿಸುತ್ತೆ. CBIನಲ್ಲಿ ಚಾರ್ಜ್ ಶೀಟನ್ನು ಹಾಕ್ತಾರೆ. CBI ಅವರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕ್ತಾರೆ. ನ್ಯಾಯಾಲಯಕ್ಕೆ ಕೊಟ್ಟಂಥ ವೇಳೆಯಲ್ಲಿ ಈತನ ಪಾತ್ರ ಇರೋದು ಕೂಡ ಗೊತ್ತಾಗುತ್ತೆ. ಆಗ ಕೋರ್ಟ್ಗೂ ಅಂದರೆ ಜೈಲಿಗೂ ಕೂಡ ಹೋಗಬೇಕಾಗುತ್ತೆ. ಅಂದರೆ ಜೈಲಲ್ಲಿ ಬೇಲನ್ನು ತೆಗೆದುಕೊಂಡು ಹೊರಗಡೆ ಬಂದ ಮೇಲೆ ಸಾಕ್ಷಿಗಳ ಮೇಲೆ ಒಂದು ಬೆದರಿಕೆ ಹಾಕ್ತಾ ಇದ್ದಾರೆ, ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅನ್ನೋಂಥ ನಿಟ್ಟಿನಲ್ಲಿ ಕೂಡ CBI ಕೋರ್ಟ್ ಮೆಟ್ಟಿಲೇ ಇರುತ್ತೆ. ಆಗ ಸುಪ್ರೀಂ ಕೋರ್ಟ್ ಕೂಡ ಒಂದು ಜಾಮೀನನ್ನು ರದ್ದು ಮಾಡುತ್ತೆ. ಆಗ ವಶಕ್ಕೆ ಪಡೆಯುತ್ತಾರೆ. ಮತ್ತೆ ಅದಾದ ಬಳಿಕ ಕೆಲವು ದಿನಗಳ ಹಿಂದೆ ಕೂಡ ಇವರು ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಅಂದರೆ ಈಗಾಗಲೇ ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಲಯ 9ನೇ ತಾರೀಕು ಒಂದು ಶಿಕ್ಷೆಯನ್ನು ಪ್ರಕಟ ಮಾಡುತ್ತೆ ಅಂತ ಹೇಳಿತ್ತು. ಆದರೆ ತೀರ್ಪನ್ನು ಇಂದಿಗೆ ಮುಂದೂಡಿತ್ತು. ಇವತ್ತು ಏನು 3 ಗಂಟೆಗೆ ಅಂತ ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಕೂಡ ನ್ಯಾಯಾಲಯದಲ್ಲಿ ಮಧ್ಯಾಹ್ನ 3 ಗಂಟೆಗೆ ತೀರ್ಪನ್ನು ಪ್ರಕಟಿಸುತ್ತೆ ಅಂತ ಕೂಡ ಹೇಳಿತ್ತು. ಅಲ್ಲಿವರೆಗೂ ಕೂಡ ಬೆಳಗ್ಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಕೂಡ ನ್ಯಾಯದ ಬಗ್ಗೆ ನಮಗೆ ನಂಬಿಕೆ ಇದೆ, ನ್ಯಾಯ ಏನು ಬರುತ್ತೆ ಅದಕ್ಕೆ ನಾವು ತಲೆ ಬಾಗ್ತೀವಿ ಅಂತ ಕೂಡ ಹೇಳಿದರು. ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಆಶಾ ಭಾವನೆ ಇತ್ತೇನೋ ಈ ಪ್ರಕರಣದಲ್ಲಿ ತನ್ನನ್ನು ಕೈ ಬಿಡಬಹುದು ಅಂತ ಹೇಳಿ. ಆದರೆ ಸಾಕ್ಷಿಗಳು ಕೂಡ ಪ್ರಬಲವಾಗಿ ಇದ್ದ ಕಾರಣ ಇವತ್ತು ಈ ಪ್ರಕರಣದಲ್ಲಿ ಅವರು ದೋಷಿ ಅಂತ ಹೇಳಿ ಇವತ್ತು ನ್ಯಾಯಾಲಯ ತೀರ್ಮಾನ ಮಾಡಿರುವಂಥದ್ದು. ಈಗಾಗಲೇ ಏನು ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಈ ಒಂದು ಕೇಸ್ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಶಿಕ್ಷೆ ಪ್ರಮಾಣವನ್ನು ನಾಳೆ ಪ್ರಕಟ ಮಾಡ್ತಾರೆ. ಅಂದರೆ ಎಲ್ಲರೂ ಕೂಡ ದೋಷಿಗಳಂತ ಹೇಳಿ ಏನು ಬಸವರಾಜ್ ಮುತ್ತಗಿ ಮತ್ತು ಶ್ರೀಶೈಲ ಬಿರಾದಾರ್ ಅಂದರೆ ಮಾಫಿ ಸಾಕ್ಷಿಗಳಂದರೆ ಈಗಾಗಲೇ ಈ ಪ್ರಕರಣದಲ್ಲಿ ಕೂಡ ತಾವು ಮಾಡಿರುವಂತಹ ಕೃತ್ಯದಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಬಿಟ್ಟು ಉಳಿದಂತಹ ಜನರು ಏನಿದ್ದಾರೆ ಇವರು ಕೂಡ ಈಗ ಆಗಿರುವಂಥದ್ದು. ಮತ್ತಿಬ್ಬರು ಕೂಡ ನಿರ್ದೋಷಿಗಳಂತ ಹೇಳಿ ತಿಳಿದು ಬಂದಿರುವಂಥದ್ದು. ಸದ್ಯ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ಈ ಒಂದು ಶಿಕ್ಷೆ ಪ್ರಮಾಣವನ್ನು ಪ್ರಕಟವಾಗುವಂತಹದ್ದು. ಸಿಂಧೂರ. ಆಲ್ರೈಟ್ ವೆಂಕಟೇಶ್, ಹಾಗೆ ಸಂಪರ್ಕದಲ್ಲಿರಿ. ನಾನೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದಾದ್ಮೇಲೆ ಮತ್ತೆ ನಿಮ್ಮನ್ನು ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. 46 ದಿನಗಳ ಹಿಂದಷ್ಟೇ ಜಾಮೀನು ಪಡ್ಕೊಂಡಿದ್ರು ವಿನಯ್ ಕುಲಕರ್ಣಿ. ಷರತ್ತುಬದ್ಧ ಜಾಮೀನನ್ನ ಸುಪ್ರೀಂ ನೀಡಿತ್ತು. ಸುಪ್ರೀಂ ಕೋರ್ಟ್ ಆದೇಶದಂದೇ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಕಳೆದ ಫೆಬ್ರವರಿಯಲ್ಲಿ ಜಾಮೀನನ್ನ ಪಡ್ಕೊಂಡಿದ್ರು ವಿನಯ್ ಕುಲಕರ್ಣಿ. ಎಸ್ ವೆಂಕಟೇಶ್, ಸುಪ್ರೀಂ ಬೇಲ್ ರಿಜೆಕ್ಟ್ ಮಾಡಿತ್ತು. ವೆಂಕಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸುಪ್ರೀಂ ಬೇಲ್ ರಿಜೆಕ್ಟ್ ಮಾಡಿತ್ತು. ಪುನಃ ಅದಾದಮೇಲೆ ಒಂದು 6 ರಿಂದ 8 ತಿಂಗಳು ಪರಪ್ಪನ ಅಗ್ರಹಾರದಲ್ಲಿ ಇದ್ರು. ಈಗ ಕೆಲವು ದಿನಗಳ ಹಿಂದಷ್ಟೇ ಜಾಮೀನು ಪಡ್ಕೊಂಡು ಮತ್ತೆ ವಾಪಸ್ ಬಂದಿದ್ರು. ಆದರೆ ಬಹುಶಃ ಇಂಥದ್ದೊಂದು ತೀರ್ಪು ಹೊರಬೀಳಬಹುದು ಅಂತ ಅವ್ರಿಗೂ ನಿರೀಕ್ಷೆ ಇತ್ತು ಅಂತ ಕಾಣುತ್ತೆ. ಈಗ ಅವರ ವಕೀಲರ ತಂಡ ಅಪೀಲ್ ಹೋಗೋದಕ್ಕೂ ಸಿದ್ಧವಾಗಿರಬಹುದು. ಸೊ ಪ್ಲಾನ್ ಎ ಪ್ಲಾನ್ ಬಿಗಳನ್ನು ಅವರು ರೆಡಿ ಮಾಡ್ಕೊಂಡಿರ್ತಾರೆ. ಈಗೇನು ಇಲ್ಲಿಂದ ಸೀದಾ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರಾ ಹೇಗೆ ವೆಂಕಟೇಶ್? ಹೌದು ಸಿಂಧೂರ, ಯಾಕಂತ ಹೇಳಿದ್ರೆ ಯಾವುದೇ ಒಂದು ಈ ಜನಪ್ರತಿನಿಧಿಗಳ ನ್ಯಾಯಾಲಯ ಮತ್ತು ಸೆಷನ್ ಕೋರ್ಟ್ಗಳಲ್ಲಿ ಬಂದಂಥ ತೀರ್ಪಿನ ವಿರುದ್ಧವಾಗಿ ಅಂದರೆ ಅವ್ರು ಕೊಟ್ಟಂಥ ತೀರ್ಪಿಗೆ ಮತ್ತೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆಗಳು ಮತ್ತು ಅವಕಾಶಗಳು ಇರೋದ್ರಿಂದಾಗಿ ಸಹಜವಾಗಿಯೇ ಕೂಡ ಒಂದು ಹೈಕೋರ್ಟ್ ಮೊರೆ ಹೋಗ್ತಾರೆ. ಅದಾದ ಬಳಿಕ ಅಲ್ಲಿ ಆಗಿಲ್ಲ ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂಥ ಕೂಡ ಕೆಲಸವನ್ನು ಮಾಡ್ತಾರೆ ಅವರ ಪರ ವಕೀಲರು. ಅದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಪ್ಲಾನ್ ಎ ಪ್ಲಾನ್ ಬಿ ಹೇಳಿದಂಗೆ ಕೂಡ ಅವರು ಇವತ್ತು ತೀರ್ಪು ಬಂದಿದೆ. ಸೊ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಅದಾದ ಬಳಿಕ ಕೂಡ ಏನು ಮೇಲ್ಮನವಿಯನ್ನು ಸಲ್ಲಿಸುವಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾರೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೀಗಾಗಲೇ 15 ತಿಂಗಳ ಕಾಲ ಅವರು ಜೈಲಿನಲ್ಲಿ ಇರ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗುತ್ತೆ. ಬೇಲ್ ಸಿಕ್ಕಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಷರತ್ತುಗಳನ್ನು ಕೂಡ ವಿಧಿಸಿರುತ್ತೆ. ಆ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ ಆಧಾರದ ಮೇಲೆ CBI ಕೂಡ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟು ಸಾಕ್ಷಿಗಳ ಮೇಲೆ ಒಂದು ಬೆದರಿಕೆ ಹಾಕುವಂಥ ಪ್ರಭಾವ ಬೀರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಜಾಮೀನನ್ನು ರದ್ದು ಮಾಡಬೇಕಂತ ಹೇಳಿ ಮನವಿಯನ್ನು ಮಾಡ್ತಾರೆ. ಆಗ ಕೋರ್ಟ್ ಕೂಡ ಅದನ್ನು ಪುರಸ್ಕರಿಸಿ ಅವರ ಜಾಮೀನನ್ನು ರದ್ದು ಮಾಡುತ್ತೆ. ಆಗ ಸಹಜವಾಗಿಯೂ ಕೂಡ ಅವರು ಜೈಲಿಗೆ ಕೂಡ ಹೋಗಬೇಕಾಗುತ್ತೆ. ಅದಾದ ಬಳಿಕ ಮತ್ತೆ ಅವರು ಏನು ಹೊರಗಡೆ ಬರ್ತಾರೆ. ಈಗ ಒಂದು ಕೇಸ್ನ ಟ್ರಯಲ್ ಕೂಡ ಅಂತಿಮವಾಗಿದ್ದು ತೀರ್ಪಿನ ಒಂದು
ಒಂದು ದಿನಾಂಕವನ್ನು ಕೂಡ ನಿಗದಿ ಮಾಡಿರುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ ಅವರ ಪ್ರಭಾವ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಿದರೆ ಅವರು ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಕೂಡ ಅವರು ಗೆಲುವನ್ನು ಸಾಧಿಸಿರ್ತಾರೆ. ಆದರೆ ನ್ಯಾಯಾಲಯವು ಕೂಡ ಅವರಿಗೆ ಅವರ ಕ್ಷೇತ್ರಕ್ಕೆ ಹೋಗಬಾರ್ದು ಅನ್ನುವಂಥ ಷರತ್ತನ್ನು ವಿಧಿಸಿರ್ತಾರೆ. ಇಲ್ಲಿವರೆಗೂ ಕೂಡ ಅವರು ಕ್ಷೇತ್ರಕ್ಕೆ ಹೋಗುವಂಥ ಅವಕಾಶಗಳು ಕೂಡ ಇರೋದಿಲ್ಲ. ಸದ್ಯ ಈಗ ಈ ಒಂದು ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತಾ ಅನ್ನುವಂತಹದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಯಾಕಂದರೆ ಯಾವುದೇ ಒಬ್ಬ ಜನಪ್ರತಿನಿಧಿಗೂ ಕೂಡ ಏನೋ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುತ್ತೆ ಮತ್ತು ಇಷ್ಟು ವರ್ಷಗಳ ಕಾಲ ಒಂದು ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ತೀರ್ಪು ಬಂದಿರೋದ್ರಿಂದ ಧಾರವಾಡದಲ್ಲಿ ಹೈ ಅಲರ್ಟ್. ಮುಂಜಾಗ್ರತಾ ಕ್ರಮವಾಗಿ ಯೋಗೇಶ್ ಗೌಡ ಅವರ ನಿವಾಸಕ್ಕೆ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ್ರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರು. ಸುದೀರ್ಘ ಕಾನೂನು ಹೋರಾಟವನ್ನ ಗುರುನಾಥ್ ಗೌಡ ನಡೆಸಿದ್ರು. ಯೋಗೇಶ್ ಗೌಡ ಪರ ಹೋರಾಟ ನಡೆಸಿದವರ ಮನೆ ಹತ್ರ ಕೂಡ ಈಗ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಎತ್ತ ಶಾಸಕ ವಿನಯ್ ಕುಲಕರ್ಣಿ ನಿವಾಸಕ್ಕೂ ಪೊಲೀಸ್ ಬಂದೋಬಸ್ತನ್ನ ನೀಡಲಾಗಿದೆ. ಯಾಕೆಂದ್ರೆ ವಿನಯ್ ಕುಲಕರ್ಣಿಗೂ ಅವರದ್ದೇ ಆದಂತಹ ಕಾರ್ಯಕರ್ತರ ದಂಡೆ ಇದೆ. ಹಾಗಾಗಿ ಅವರ ನಿವಾಸಕ್ಕೂ ಕೂಡ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಯೋಗೇಶ್ ಗೌಡ್ರು ಮತ್ತು ಆ ಯೋಗೇಶ್ ಗೌಡರ ಸಾವಿಗೆ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಂತಹ ಎಲ್ಲರ ಮನೆ ಬಳಿ ಕೂಡ ಪೊಲೀಸ್ ಬಂದೋಬಸ್ತನ್ನ ನೀಡಲಾಗಿದೆ. ಧಾರವಾಡದಲ್ಲೂ ಈಗ ಹೈ ಅಲರ್ಟ್ ಆಗಿದೆ. ಪೊಲೀಸರು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಜೈಲಿನಲ್ಲಿ ಇತ್ಕೊಂಡೇ ಶಾಸಕ ಸ್ಥಾನವನ್ನು ಗೆದ್ಕೊಂಡಂಥವ್ರು ವಿನಯ್ ಕುಲಕರ್ಣಿ. ಅಷ್ಟು ಮಟ್ಟದ ಅವರ ಪ್ರಭಾವ ಇತ್ತು. ಸೊ ಅವರ ಕ್ಷೇತ್ರಕ್ಕೆ ಹೋಗೋದಕ್ಕೆ ಅವ್ರಿಗೆ ಅವಕಾಶನೇ ಇರಲಿಲ್ಲ. ಆದರೆ ಈಗ ಶಾಸಕ ಸ್ಥಾನವನ್ನೇ ಕಳೆದುಕೊಳ್ಳುವ ಭೀತಿ ಕೂಡ ಇದೆ. ರಾಜಕೀಯ ಭವಿಷ್ಯ ಕೂಡ ಈಗ ಡೋಲಾಯಮಾನ ಆಗಿದೆ. ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವಿಕುಮಾರ್, ಇವತ್ತು ವಿನಯ್ ಕುಲಕರ್ಣಿ ಜೈಲ್ಪಾಲ್ ಆಗ್ತಾ ಇದ್ದಾರೆ. ಅವರು ದೋಷಿ ಅಂತ ಯೋಗೇಶ್ ಗೌಡ ಪ್ರಕರಣದಲ್ಲಿ ತೀರ್ಪು ಬಂದಿದೆ. ಸದ್ಯ ಧಾರವಾಡದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ? ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ನಿರ್ಧಾರವಾಗಿದ್ದು, ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಒಂದು ಆದೇಶವನ್ನ ಪ್ರಕಟ ಮಾಡಿದ್ದು. ಈ ಒಂದು ಆದೇಶದ ಹಿನ್ನೆಲೆಯಲ್ಲಿ ನಗರದ ವಿನಯ್ ಕುಲಕರ್ಣಿ ಅವರ ಒಂದು ಮನೆಗೆ ಮತ್ತು ಗ್ರಾಮೀಣ ಪ್ರದೇಶದ ಕೆಲವು ಭಾಗಗಳಲ್ಲಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ ಈ ಒಂದು ವಿನಯ್ ಕುಲಕರ್ಣಿ ಅವರ ಮನೆ ಇರುವಂತಹ ಒಂದು ಶಿವಗಿರಿಯ ಒಂದು ಬಡಾವಣೆಯಲ್ಲಿ ಆ ಒಂದು ಉಪನಗರ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತೆಯನ್ನು ಕಲ್ಪಿಸಿದ್ದು, ಇನ್ನು ಅವರ ಒಂದು ಕ್ಷೇತ್ರದಲ್ಲಿರುವಂತಹ ಪ್ರಮುಖ ಗ್ರಾಮೀಣ ಪ್ರದೇಶದ ಕ್ಷೇತ್ರದ ಹಲವು ಒಂದು ಗ್ರಾಮಗಳಲ್ಲಿ ಕೂಡ ಮುಂಜಾಗ್ರತಾ ಕ್ರಮವಾಗಿ ಧಾರವಾಡ ಗ್ರಾಮೀಣ ಪೊಲೀಸರು ಸಹಿತ ಪೊಲೀಸ್ ಭದ್ರತೆಯನ್ನ ಕೈಗೊಂಡಿದ್ದು, ರೌಂಡ್ಸ್ ಗಳಲ್ಲಿ ಸುತ್ತಾಡ್ತಾ ಇದ್ದಾರೆ. ಯಾವುದೇ ರೀತಿಯಂತಹ ಅಹಿತಕರ ಘಟನೆ ಆಗದಂತೆ ಮತ್ತು ಕೆಲವು ಮುಂಜಾಗ್ರತಾ ಕ್ರಮವಾಗಿ ಅಲ್ಲೇ ಪೊಲೀಸ್ ಬಂದೋಬಸ್ತೆಗಳನ್ನ ಮಾಡಿದ್ದು ಕಂಡು ಬರ್ತಾ ಇದೆ. ಇನ್ನು ಇತ್ತ ಮನೆಗೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಉಪನಗರ ಪೊಲೀಸರು ಕೂಡ ಪೊಲೀಸ್ ಭದ್ರತೆಯನ್ನ ಸೇರಿದಂತೆ ಬೇರೆ ಬೇರೆ ರೀತಿಯಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಸಿಂಧೂರ ಕುಮಾರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡೋಣ ನಾಳಿನ ಆದೇಶದಲ್ಲಿ ಎಷ್ಟು ವರ್ಷಗಳ ಶಿಕ್ಷೆ ಪ್ರಮಾಣ ಅಂತ ಕೋರ್ಟ್ ಪ್ರಕಟ ಮಾಡುತ್ತೆ ಅಂತ ಹೇಳಿ. ಒಂದು ಸ್ಮಾಲ್ ಬ್ರೇಕ್ ತಗೊಂಡ್ತೀನಿ.